ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್ ಪ್ರದೀಪ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಪ್ರದೀಪ್ ಅವರೇ, ನಮಸ್ಕಾರ. ಈ ನೈಟ್ ಕರ್ಫ್ಯೂನ ವೈದ್ಯ ಸಮೂಹ ಹೆಂಗೆ ನೋಡುತ್ತೆ? 10 ರಿಂದ 5 ಗಂಟೆ ತನಕ ರಿಸ್ಟ್ರಿಕ್ಷನ್ ಅಪ್ಪ. ನಮ್ಮ ಮೆಡಿಕಲ್ ಗ್ರೂಪ್ಗಳಲ್ಲಿ ಇದೊಂದು ದೊಡ್ಡ ಜೋಕ್ ಆಗಿದೆ. ಓಕೆ ಓಕೆ. ಪ್ರತಿ ಸತಿನೂ ಈ ತರ ನೈಟ್ ಕರ್ಫ್ಯೂ ಅನ್ನೋದನ್ನ ಇಂಪೋಸ್ ಮಾಡ್ಬೇಕಾದ್ರೆ ಇದು ವೈರಸ್ ಏನಾದ್ರೂ ನಮ್ ಪರ್ಮಿಷನ್ ತಗೊಂಡು ನಮ್ ಬಾಡಿ ಒಳಗೆ ಎಂಟರ್ ಆಗತ್ತಾ? ಅದಕ್ಕೆ ಏನಾದ್ರೂ ಒಂದು ಸ್ಪೆಸಿಫಿಕ್ ಟೈಮಿಂಗ್ಸ್ ಏನಾದ್ರೂ ಇದೆಯಾ? ಬರೀ 10 ರಿಂದ 5 ಗಂಟೆ ಮಾತ್ರ ಆ ವೈರಸ್ ನಮ್ ಶರೀರ. ಜಸ್ಟ್ ಟು ಆಡ್ ಟು ವಾಟ್ ಯು ಆರ್ ಸೇಯಿಂಗ್ ಡಾಕ್ಟರ್ ಪ್ರದೀಪ್ ಅವರು, ಇವತ್ತೊಂದು ಕಾರ್ಟೂನ್ ನೋಡಿದೆ ನಾನು. ಕೊರೋನಾ ವೈರಸ್, ಗಂಡ ವೈರಸ್ ಹೆಂಡತಿ ವೈರಸ್ಸಿಗೆ ಹೇಳೋದು 10 ಗಂಟೆಗೆ ಅಲಾರಾಮ್ ಇಟ್ಕ ಹೊರಗಡೆ ಹೋಗಬೇಕು ಅಂತ. ರಾತ್ರಿ 10 ಗಂಟೆಗೆ ಅಲಾರಾಮ್ ಇಟ್ಕ ಹೊರಗಡೆ ಹೋಗ್ಬೇಕು ಅಂತ ಮಲ್ಕೊಳಕ್ಕೆ ಹೋಗ್ತವೆ. ದಟ್ ವಾಸ್ ಎ ಕಾರ್ಟೂನ್. ಕರೆಕ್ಟ್. ಸೊ ಇದೇ ತರ ನಾವು ಹೇಳ್ತಾ ಇರೋದು. ಬಹಳಷ್ಟು ಜನಕ್ಕೆ ನಾವು ಇಂಪಾರ್ಟೆಂಟ್ ಆಗಿ ನಾವು ಹೇಳೋದು ಒಂದೇ ಒಂದು ವಸ್ತು ಏನಂತ ಹೇಳಿದ್ರೆ, ಇರ್ರೆಸ್ಪೆಕ್ಟಿವ್ ಆಫ್ ಕರ್ಫ್ಯೂ, ಇರ್ರೆಸ್ಪೆಕ್ಟಿವ್ ಆಫ್ ಗವರ್ಮೆಂಟ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಅದರ್ ಪಾಲಿಸೀಸ್, ನಾವು ಮಾಡ್ಬೇಕಾಗಿರೋದು ಒಂದೇ ಒಂದು, ನಮ್ಮ ಖುದ್ದಾಗಿ ಜನರು ಜಾಗ್ರತೆ ತಗೋಬೇಕು. ಅವರು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನ ಫಾಲೋ ಮಾಡಬೇಕು. ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಏನು? ಮಾಸ್ಕ್ ಧರಿಸ್ಕೋಬೇಕು, ಜನ ಸಂಪರ್ಕವನ್ನು ದೂರ ಇಟ್ಕೊಳ್ಬೇಕು, ಕೈ ತೊಳ್ಕೋಬೇಕು. ಇದನ್ನ ನಾವ್ ಏನ್ ಹೇಳ್ತಾ ಇದ್ವೋ ಇದನ್ನ ನಾವು ಫಾಲೋ ಮಾಡ್ಕೊಂತ ಹೋಗ್ತಾ ಇದ್ರೆ, ಕೊರೋನಾ ಇರ್ಲಿ, H1N1 ಇರ್ಲಿ, ಯಾವುದೇ ವೈರಸ್ ಇರ್ಲಿ, ಆ ವೈರಸ್ ನ ನಾವು ತಡೆದಿಡಿಬಹುದು. ಬಹಳಷ್ಟು ಕಡೆ ಏನಾಗಿದೆ, ಈಗ ಎಲ್ಲಾ ಕಡೆನೂ ಈ ತರ ಒಂದು ಅಲಕ್ಷ್ಯ ಆಗಿ ಈ ವೈರಸ್ ಅನ್ನೋದು ಸಾಧಾರಣವಾಗಿ ಒಂದು ನಾರ್ಮಲ್ ವೈರಲ್ ಇನ್ಫೆಕ್ಷನ್ ತರ ಇರ್ಬೋದು, ಅದು ನಮ್ಮನ್ನ ಅಷ್ಟೊಂದು ಪೀಡಿತವಾಗೋದಿಲ್ಲ. ಇದಕ್ಕಿಂತ ಮುಂಚೆ ಡೆಲ್ಟಾ ವೈರಸ್ ಎಲ್ಲ ಆಗೋಗಿದೆ, ಇನ್ನು ಮುಂದೆ ನಾವು ಈ ಓಮೈಕ್ರಾನ್ ವೈರಸ್ ನಮಗೇನು ಆಗೋದಿಲ್ಲ ಅನ್ನೋ ಒಂದು ಸ್ವಾಭಾವಿಕ ಬಹಳಷ್ಟು ತಪ್ಪು ತಿಳುವಳಿಕೆಗಳು ಜನರಲ್ಲಿ ಮೂಡಿದು ಬಂದಿದೆ. ನನ್ನ ವಿನಂತಿ ಏನಂತ ಹೇಳಿದ್ರೆ, ಏನೇ ಇರ್ಲಿ, ಏನೇ ಪ್ರಾಬ್ಲಮ್ಸ್ ಇರ್ಲಿ, ಬಟ್ ಈ ಮಾಸ್ಕ್ ಧರಿಸೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಕೊಳ್ಳೋದು, ಹ್ಯಾಂಡ್ ಹೈಜೀನ್ ಅನ್ನ ಫಾಲೋ ಮಾಡೋದು, ಅದನ್ನ ನಾವು ಜೀವನ ಪರಿತ ಇದನ್ನ ಫಾಲೋ ಮಾಡ್ಕೊಂತ ಹೋಗ್ತಾ ಇದ್ರೆ ಈ ಕೋವಿಡ್ ವೈರಸ್ ಇರ್ಲಿ, ಬೇರೆ ಯಾವ್ದಾದ್ರು ವೈರಸ್ ಇರ್ಲಿ, ಅದನ್ನ ನಾವು ತಡೆದಿಡಿಬಹುದು. ಅದರ ಜೊತೆಗೆ ಬರೀ ಇಬ್ಬರೋ ಫಾಲೋ ಮಾಡಿದ್ರಲ್ಲ, ಒಂದು ಸಮೂಹವಾಗಿ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅನ್ನು ಫಾಲೋ ಮಾಡಿದಾಗ ಮಾತ್ರ ಇದನ್ನು ನಿಯಂತ್ರಿಸೋದಕ್ಕಾಗೋದು. ಅದರ ಜೊತೆಗೆ ಡಾಕ್ಟರ್ ಪ್ರದೀಪ್ ಸರ್, ಈ ವೈದ್ಯ ಸಮೂಹದಿಂದಲೇ ಒಂದು ಸ್ವಲ್ಪ ಧೈರ್ಯದ ಮಾತು ಕೂಡ ಬರ್ತಾ ಇದೆ. ವರ್ಸ್ಟ್ ಹ್ಯಾಸ್ ಆಲ್ರೆಡಿ ಪಾಸ್ಟ್. ಸೆಕೆಂಡ್ ವೇವ್ನಲ್ಲಿ ನೋಡಿದ ಸೀನನ್ನು ನಾವು ಥರ್ಡ್ ವೇವ್ನಲ್ಲಿ ನೋಡಲ್ಲ, ಅಷ್ಟು ಸಾವು ನೋವುಗಳು ಆಗೋದಿಲ್ಲ ಅಂತ. ಆಫ್ರಿಕಾದಲ್ಲಿ ಒಮಿಕ್ರಾನ್ ವೇರಿಯಂಟ್ನಿಂದ ಪಾಸಿಟಿವಿಟಿ ರೇಟ್ ಎಷ್ಟು ಬೇಗ ಮೇಲೆ ಇರ್ತೋ ಅಷ್ಟೇ ಬೇಗ ಕೆಳಗಿಳಿದಿದೆ. UK ಡೇಟಾ ಪ್ರಕಾರ 75 ಸಾವುಗಳು ಒಮಿಕ್ರಾನ್ ವೇರಿಯಂಟ್ನಿಂದ ಆದಂಥದ್ದು. ಆಮೇಲೆ ಅವರು ಜೀನೋಮ್ ಸೀಕ್ವೆನ್ಸಿಂಗ್ ಮಾಡೋದೇ ನಿಲ್ಲಿಸ್ಬಿಟ್ರು, ದಟ್ ಇಸ್ ಸೆಕೆಂಡ್ರಿ. ಬಟ್ ಅಫಿಷಿಯಲಿ 75 ಸಾವುಗಳು ಅಂದರೆ ಒಂದು ದೇಶದ ಜನಸಂಖ್ಯೆಗೆ ಹೋಲಿಸಿದ್ರೆ 75 ಸಾವುಗಳು ಕಡಿಮೆ. ಹೀಗಾಗಿ ಒಂದು ಧೈರ್ಯನೂ ಬರ್ತಾ ಇದೆ ಅಂತ. ಸೊ ಜನರ ಇನ್ಫಾರ್ಮೇಶನ್ ಏನಾಗ್ಬೇಕಂತ ಹೇಳಿದ್ರೆ, ವಾಟ್ ವಿ ಕಾಲ್ ಇಸ್ ದ ಡಬ್ಲಿಂಗ್ ಟೈಮ್ ಆಫ್ ದ ವೈರಸ್. ಈ ಡಬ್ಲಿಂಗ್ ಟೈಮ್ ಆಫ್ ದ ವೈರಸ್ ಹ್ಯಾಸ್ been constant irrespective of whether it has been Delta virus or whether it has been Omicron virus. So our doubling time has been 3 days so far in our country in the third wave that we are talking about right now. Okay. ಸದ್ಯಕ್ಕೆ ಪ್ರತಿ ಸತಿ ನಿನ್ನೆ ನಾವು ನೋಡಿದ್ಬೇಕಾಗ ಆಲ್ಮೋಸ್ಟ್ 289 ಕೇಸಸ್ ನಿನ್ನೆ ಒಂದು ದಿವಸದಲ್ಲಿ. ಅದಕ್ಕಿಂತ ಮುಂಚೆ ಈ ತರ ನಾವು ಆ ವೈರಸಸ್ ಮಲ್ಟಿಪ್ಲಿಕೇಶನ್ ಆಗ್ತಾ ಇರೋದು ನೋಡ್ತಾ ಇದು ಒಂದು ದೊಡ್ಡ ನಂಬರ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದನ್ನ ಜನರು ಇನ್ಫೆಕ್ಟಿವಿಟಿ ಕಡಿಮೆ ಆಗಿರ್ಬೋದು, ಬಟ್ ಟ್ರಾನ್ಸ್ಮಿಸಿಬಿಲಿಟಿ ಜಾಸ್ತಿ ಆಗ್ತಾ ಇರೋದೆ. ಆ ಟ್ರಾನ್ಸ್ಮಿಸಿಬಿಲಿಟಿ ಜಾಸ್ತಿ ಆಗ್ತಾ ಇರೋದನ್ನ ನಮ್ಮ ಕೈಯಲ್ಲಿ ಏನಿದೆ, ಆಸ್ ಸಿಟಿಸನ್ಸ್, ಆಸ್ ನಮ್ಮ ಪ್ರದೇಶದ ನಾಗರಿಕರಾಗಿ ನಮ್ಮ ರೆಸ್ಪಾನ್ಸಿಬಲ್ ಬಿಹೇವಿಯರ್ ಏನಿದೆ ಅದನ್ನ ಫಾಲೋ ಮಾಡ್ಕೋಬೇಕು. ಈಗ ನಾನು 3 ಡೇಸ್ ಮುಂಚೆ ನಾನು ದುಬೈಯಿಂದ ಬಂದೆ. ನಾನು ಐ ವಾಸ್ ಸರ್ಪ್ರೈಸ್ಡ್ ಟು ಸಿ the precautions that were taken in Dubai and what was the kind of behavior that we have in our Bangalore International Airport. Interesting. Now, okay. ದುಬೈಗೆ ಹೋಗ್ಬೇಕಾದ್ರೆ ನಾನು ಇಲ್ಲಿ 48 ಅವರ್ಸ್ ಮುಂಚೆ ಒಂದು ಟೆಸ್ಟ್ ಮಾಡಿದ್ದೀನಿ, RT-PCR. Okay. ಅದು ಅಲ್ದಂಗೆ ಫ್ಲೈಟ್ ಶುರು ಆಗಕ್ಕಿಂತ 6 ಅವರ್ಸ್ ಮುಂಚೆ ಇನ್ನೊಂದು ಟೆಸ್ಟ್ ಮಾಡಿಸ್ಬೇಕು ನಾನು. ಅದು ಅಲ್ದಂಗೆ ನಾನು ದುಬೈಯಲ್ಲಿ ಹೋಗಿ ಲ್ಯಾಂಡ್ ಆಗಿದ ಕೂಡಲೇ ಅಲ್ಲೊಂದು ಟೆಸ್ಟ್ ಮಾಡ್ತಾ ಇದ್ದಾರೆ.
So look at the level of testing that is being done. No, we are told the same level of testing is being done here. ಇಲ್ಲೂ ಕೂಡ ಅದನ್ನೇ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರೋದು. ನಿಮ್ಮ ಹತ್ರ ಪಾಸಿಟಿವ್ ಸರ್ಟಿಫಿಕೇಟ್ ಇದೆಯಾ, ನೆಗೆಟಿವ್ ಅಂದ್ರೆ ನೆಗೆಟಿವ್ ಸರ್ಟಿಫಿಕೇಟ್ ಇದ್ರೆ ಇಟ್ಕೊಂಡು ಬನ್ನಿ, ಬಟ್ ಇಲ್ಲಿ ಇಳಿದ ತಕ್ಷಣ ಇನ್ನೊಂದ್ಸಲ ಟೆಸ್ಟ್ ಮಾಡಿಸ್ಲೇಬೇಕು, ಮಾಡ್ತಾ ಇದ್ದೀವಿ ಅಂತಿದ್ದಾರೆ. So I'm giving you an explanation for that. Okay. ನಾನು ಬೆಂಗಳೂರು ತಲುಪಿದ್ದು 22ನೇ ತಾರೀಕು ರಾತ್ರಿ 11 ಗಂಟೆಗೆ. ನಾನು ಬಂದಿದ್ದು ದುಬೈಯಿಂದ. ಅದೇ ಟೈಮಿಗೆ ಒಂದು ಲಂಡನ್ ಇಂದ ಒಂದು ಫ್ಲೈಟ್ ಬಂದಿತ್ತು. ಸೊ ಆ ಲಂಡನ್ ಇಂದ ಬಂದಿದ್ದ ಫ್ಲೈಟ್ ಪ್ಯಾಸೆಂಜರ್ಸ್ ಎಲ್ರನ್ನ ಅವರು ಸ್ಕ್ರೀನ್ ಮಾಡ್ತಾ ಇದ್ರು, ಅವರಿಗೆ ಸಸ್ಪೆಕ್ಟೆಡ್ ಆಗಿ ಟೆಸ್ಟ್ ಮಾಡ್ತಾ ಇದ್ರು. ಬಟ್ ದುಬೈ ಇಂದ ಬಂದಿದ್ದ ಪ್ಯಾಸೆಂಜರ್ಸ್ ಯಾರಿಗೂ ಏನು ಟೆಸ್ಟ್ ಮಾಡ್ತಿಲ್ಲ, ಬಿಕಾಸ್ ದುಬೈ ಇಸ್ ಅಂಡರ್ ಲೋ ರಿಸ್ಕ್ ಕ್ಯಾಟಗರಿ ಅಂತ. ಬಟ್ ಫಾಲೋ ಅಪ್ ಟು ದಟ್ ಇಸ್ ಸೇಮ್ ಡೇಟ್ ಟ್ರಾವೆಲ್ ಮಾಡಿ ಇನ್ನೊಂದು ಏರ್ಲೈನ್ಸ್ ಇಂದ ಟ್ರಾವೆಲ್ ಮಾಡಿರೋರು ನಮ್ಮ ಹಾಸ್ಪಿಟಲ್ ಅಲ್ಲಿ ಬಂದು 2 ಜನ ಪಾಸಿಟಿವ್ ಬಂದು ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಏನು ಟೆಸ್ಟ್ಗಳೇನು ಮಾಡಿಲ್ಲ. ಸೊ ಇಂಥದ್ದು ನಾವು ಈ ದರ್ ಇಸ್ ಅ ಲಾಟ್ ಆಫ್ ಡಿಸ್ಕ್ರಿಪೆನ್ಸೀಸ್. ಈ ಡಿಸ್ಕ್ರಿಪೆನ್ಸೀಸ್ ನ ನಾವು ಖಂಡಿತವಾಗಿ ಅದನ್ನ ಸ್ಟಾಪ್ ಮಾಡಬೇಕು. ಯು ಶುಡ್ ನಾಟ್ ಬಿಹೇವ್ ಇನ್ ಎ ಸೆಲೆಕ್ಟಿವ್ ಮ್ಯಾನರ್. ಇಟ್ ಹ್ಯಾಸ್ ಟು ಬಿ ಯೂನಿವರ್ಸಲ್ ಪ್ರಿಕಾಷನ್ಸ್. ಎಲ್ಲಾ ಪ್ಯಾಸೆಂಜರ್ಸ್ ಎಲ್ಲಾದ್ರೂ ಇರ್ಲಿ, ಯಾವ ದೇಶದಿಂದ ಆದ್ರೂ ಇರ್ಲಿ, ಹೈ ರಿಸ್ಕ್ ಇರ್ಲಿ, ಲೋ ರಿಸ್ಕ್ ಇರ್ಲಿ, ದೇರ್ ಶುಡ್ ಬಿ ಒನ್ ಯೂನಿವರ್ಸಲ್ ಟೆಸ್ಟಿಂಗ್ ಪಾಲಿಸಿ. ಎವ್ರಿ ಒನ್ ಶುಡ್ ಗೆಟ್ ಟೆಸ್ಟೆಡ್. ದೆನ್ ಫಸ್ಟ್ ವೇವ್ ನಿಂದ ನಾವು ಕಲ್ತಿದ್ದ ಪಾಠ ಆದ್ರೂ ಏನು ಸರ್? ಫಸ್ಟ್ ವೇವ್ ನಿಂದ ನಾವು ಕಲ್ತಿದ್ದ ಪಾಠ ಆದ್ರೂ ಏನು? ದುಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನುವಂಥದ್ದು ಕೊರೋನಾದ ಟ್ರಾನ್ಸ್ಮಿಟ್ ಸೆಂಟರ್ ಆಗಿಬಿಟ್ಟಿತ್ತು. ಕರೆಕ್ಟ್. ಎಷ್ಟು ಪಾಸಿಟಿವಿಟಿಗಳನ್ನು ನೋಡಿದ್ವಿ ನಾವು ಒಂದು ದೇಶದಿಂದ ಬಂದಿದ್ದೀವಿ ವಯಾ ದುಬೈ. ನಾನೇನು ಆ ದೇಶದ ಏರ್ಪೋರ್ಟನ್ನು ಬ್ಲೇಮ್ ಮಾಡ್ತಾ ಇಲ್ಲ. ಟ್ರುತ್ ಇಸ್ ಟ್ರುತ್. ಅದು ಪ್ರಪಂಚದ ಅತಿ ದೊಡ್ಡ ಟ್ರಾನ್ಸಿಟ್ ಸೆಂಟರ್ಗಳಲ್ಲಿ ಒಂದು ದೇಶಕ್ಕೆ ಹೋಗುವಂಥವ್ರು ಇನ್ಯಾವುದೋ ದೇಶದಿಂದ ಅಲ್ಲಿ ಬಂದು ಇಳಿತಾರೆ, ಅಲ್ಲಿ ವಿಮಾನ ಬದಲಿಸಿಕೊಂಡು ಹೋಗ್ತಾರೆ. ನೀವು ಅಂಥಲ್ಲಿಂದ ಬಂದವ್ರಿಗೂ ಟೆಸ್ಟ್ ಮಾಡ್ತಿಲ್ಲ, ನೈಟ್ ಕರ್ಫ್ಯೂ ಆಗ್ತೀವಿ ಅಂದರೆ ಇಟ್ ಈಸ್ ಅಟ್ಟರ್ ನಾನ್ಸೆನ್ಸ್ ಅಂತ ಸಹಜವಾಗಿ ಅನ್ಸುತ್ತೆ. ಕರೆಕ್ಟ್, ಅಬ್ಸಲ್ಯೂಟ್ಲಿ ರೈಟ್. ಸೊ ಈ ನೈಟ್ ಕರ್ಫ್ಯೂ ಇಸ್ ಓನ್ಲಿ ಅವೇರ್ನೆಸ್ ಪಾಲಿಸಿ ಫಾರ್ ದ ಗವರ್ಮೆಂಟ್. ಅದನ್ನ ಒಂದು ಜನಕ್ಕೆ ಈ ತರ ಒಂದು ಪಾಲಿಸಿನ ಅಳವಡಿಸಿದ್ರೆ ಜನ ಒಂದು ಸೆನ್ಸಿಟೈಸ್ ಆಗ್ತಾರೆ ಅನ್ನೋ ಒಂದೇ ಒಂದು ಕಾರಣ. ಬಟ್ ಅದನ್ನ ಬಿಟ್ಟು ದೇರ್ ಆರ್ ಸೋ ಮೆನಿ ಅದರ್ ಪಾಲಿಸೀಸ್ ದಟ್ ಹ್ಯಾವ್ ಟು ಬಿ ಸೈಮಲ್ಟೇನಿಯಸ್ಲಿ ಇನ್ಸ್ಟಿಟ್ಯೂಟೆಡ್. ಅದನ್ನ ನಾವು ಮಾಡ್ಲಿಲ್ಲ, ಬರೀ ಒಂದೇ ಒಂದು ನೈಟ್ ಕರ್ಫ್ಯೂ ಇಟ್ಕೊಂಡು ನಾವು ಮಿಕ್ಕಿದನ್ನೆಲ್ಲ ಸಾಧಿಸ್ತೀವಿ ಅಂತ ಹೇಳಿದ್ರೆ ಅದು ಬಹುಶಃ ವಿಫಲವಾಗುವಂತ ಒಂದು ನಿರ್ಧಾರ. ಹೊರಗಡೆ ಜನಜೀವನ ನಾರ್ಮಲ್ಗಿಂತ ನಾರ್ಮಲ್ ಆಗಿದೆ. ಮಾಸ್ಕ್ ಯಾಕೆ ಹಾಕೊಂಡಿಲ್ಲ ಅಂತ ಕೇಳೋದಕ್ಕೂ ಒಬ್ಬರು ಗತಿ ಇಲ್ಲ. 10 ಗಂಟೆ ನಂತರ ನಾವೆಲ್ಲ ರಿಸ್ಟ್ರಿಕ್ಷನ್ ಮಾಡ್ತೀವಿ. ಡಾಕ್ಟರ್ ಹೇಳಿದ್ರು ವೈದ್ಯಕೀಯ ಸಮುದಾಯದಲ್ಲಿ ನೈಟ್ ಕರ್ಫ್ಯೂ ಅನ್ನೋದು ಜೋಕ್ ಆಗಿದೆ, ನಗೆಪಾಟ್ಲಾಗಿದೆ ಅಂತ. ಯಾರದ್ದೋ ಸಲಹೆಯ ಮೇರೆಗೆ ನೈಟ್ ಕರ್ಫ್ಯೂನ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿರುತ್ತಲ್ಲ, ಯಾರದು ಸಲಹೆ ಕೊಟ್ಟವರು? ಸಲಹೆ ಕೊಟ್ಟವರು ಬಡವರಲ್ಲ, ಓಕೆ, ಆರ್ಥಿಕವಾಗಿ ಸಬಲರಾಗಿದ್ದಾರೆ, ಒಳ್ಳೆ ಸ್ಥಾನಮಾನ ಇದೆ. ಡಾಕ್ಟರ್ ತಗೊಂಡಾಗ ಅವ್ರು ಒಳ್ಳೆ ಒಂದು ವೃತ್ತಿ ಜೀವನದಲ್ಲಿ ನೀವು ಹಂಗೆ ನೋಡ್ಬೋದು. ನಾ ಇನ್ನೊಂದು ತರ ನೋಡ್ತೀನಿ, ಅವ್ರ ಸಲಹೆನ ಬರೀ ನೈಟ್ ಕರ್ಫ್ಯೂ ಒಂದೇ ಕೊಟ್ಟಿರಲ್ಲ, ಬೇರೆ ಬೇರೆ ಸಲಹೆಗಳನ್ನು ಕೊಟ್ಟಿರ್ತಾರೆ. ಸರ್ಕಾರ ನೈಟ್ ಕರ್ಫ್ಯೂ ಒಂದನ್ನು ಪಿಕ್ ಮಾಡ್ಕೊಂಡು. ಹೌದು, ನಾವು ಹೇಳೋದು ಸಲಹೆ ತಗೋಬೇಕಾದ್ರೆ ಜನಸಾಮಾನ್ಯರ ಮಧ್ಯೆ ಹೋಗಿ ಅವ್ರನ್ನ ಜನಜಾಗೃತರನ್ನಾಗಿ ಮಾಡಿ, ಈ ಮಾರ್ಷಲ್ಗಳನ್ನ 24 hours ಬಿಡಿ, 3 ಶಿಫ್ಟ್ ಮಾಡಿಬಿಡಿ. ನೈಟ್ ಈಗ ಬರಬೇಕಾದ್ರೆ ನೋಡಿ 4 ಗಂಟೆಯಿಂದ ನಾನು ಯಾವತ್ತು 4 ಗಂಟೆ ಸಮಯದಲ್ಲಿ ಬಂದ್ರೆ ಇಷ್ಟೊಂದು ಟ್ರಾಫಿಕ್ ಜಾಮ್ ಇರಲ್ಲ. ನಿಮ್ಮ ಕಚೇರಿಗೆ ಬರ್ಲಿಕ್ಕೆ ನನಗೆ ನಾಯಂಡಹಳ್ಳಿಯಿಂದ ಇಲ್ಲಿಗೆ 1.5 hour ತಗೊಳ್ತು. 24 ಅವರ್ ಸಿಟಿ ಓಪನ್ ಮಾಡಿಬಿಡಿ, ಎಲ್ಲರೂ ಒಂದೇ ಸರ್ತಿ ಹೋಗಿ ಒಂದು ಅಂಗಡಿ ಕೂತ್ಕೊಳ್ಳೋದಕ್ಕಿಂತ ಯಾರ್ಯಾರಿಗೆ ಅನುಕೂಲ ಇದೆ. ತುಂಬಾ ಜನ ಇವತ್ತು ಬೆಂಗಳೂರು ನಗರದಲ್ಲಿ 50% ಯುವಕರು ನೈಟ್ ಟೈಮಲ್ಲಿ ಶಾಪಿಂಗ್ ಮಾಡೋರು ಇದ್ದಾರೆ, ವರ್ಕ್ ಫ್ರಮ್ ಹೋಮ್ ಮುಗಿಸ್ಕೊಂಡು ಹೋಗಿ ಅವರ ಜೀವನನ ನಡೆಸ್ಕೊಳ್ಳೋರು ಇದ್ದಾರೆ. ಅಂಥದಕ್ಕೆ ಅವಕಾಶ ಮಾಡಿಕೊಡಿ, ನೈಟ್ ಬಂದ್ ಮಾಡಿ. ನೀವು ಜನಸಾಮಾನ್ಯರ ಮೇಲೆ ಹೊಡ್ತಾ ಕೊಡಬೇಡಿ. ಮತ್ತೆ ನಾನು ನಿನ್ನೆಯಿಂದ ಸರ್ಕಾರಕ್ಕೆ ಎಲ್ಲ ಕಡೆ ಒತ್ತಾಯ ಮಾಡಿ ಒಂದೇ ಹೇಳ್ತಾ ಇರೋದು, ಈಗ ಡಾಕ್ಟರ್ ಹೇಳಿದ್ದು ಸತ್ಯ. ಅದು ನನ್ನ ಸಿಸ್ಟರ್ ಕೂಡ ದುಬೈನಲ್ಲಿ ಇದ್ದಾರೆ, ಅವರು ಟ್ರಾವೆಲ್ ಮಾಡ್ತಾರೆ, ನನ್ನ ಭಾವ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಐ ನೋ ದ ಫ್ಯಾಕ್ಟ್ ವಾಟ್ ಇಸ್ ಗೋಯಿಂಗ್ ಆನ್ ಅನ್ನೋದು. ಸ್ಕ್ರೀನಿಂಗ್ ಅನ್ನೋದು ಪ್ರಾಪರ್ ಆಗಿ ಆಗ್ತಾ ಇಲ್ಲ. ಹೊರ ರಾಷ್ಟ್ರಗಳಿಂದ ಬಂದವರಲ್ಲ, ಹೊರ ರಾಜ್ಯದಿಂದ ಬಂದವ್ರಿಗೂ ಪ್ರಾಪರ್ ಸ್ಕ್ರೀನಿಂಗ್ ಮಾಡಿ. ಗಡಿ ಪ್ರದೇಶಗಳಲ್ಲಿ ಭದ್ರತೆನ ಹೆಚ್ಚು ಮಾಡ್ಕೊಳ್ಳಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳ ಭದ್ರತೆನ ಹೆಚ್ಚು ಮಾಡಿ. ನೀವು ಅದು ಬಿಟ್ಟು ರೈಲ್ವೆ ಸ್ಟೇಷನ್ ಭದ್ರತೆ ಮಾಡಿ. ರೈಲಲ್ಲಿ ತುಂಬಿಕೊಂಡು ಬರ್ತಾ ಇದ್ದಾರೆ,
ಜನನ. ಇವತ್ತು ನಮ್ಮ ಮೆಟ್ರೋ ತಗೊಳ್ಳಿ, ಬೆಳಿಗ್ಗೆ ನೋಡಿ ಪೀಕ್ ಅವರ್ಸ್ ಅಲ್ಲಿ ಮೆಟ್ರೋದಲ್ಲಿ ಫುಲ್ ಸ್ಟ್ಯಾಂಡಿಂಗ್ ಇದೆ. ಒಂದು ಮಾಸ್ಕ್ ಹಾಕೊಂಡಿರ್ಬೋದು, ಕೆಲವರು ಹಾಕೊಂಡಿಲ್ದೇ ಇರ್ಬೋದು, AC ಇರುತ್ತೆ ಅದರಲ್ಲಿ. ಮಾಸ್ ಇಸ್ ಎ ಫುಟ್ಬಾಲ್ ಗ್ರೌಂಡ್ ಅನ್ನೋದನ್ನ ಫಸ್ಟ್ ಕೋವಿಡ್ ಅಲ್ಲೇ ಹೇಳಿದ್ರು. ಕರೋನಾಗೆ ಮಾಸ್ ಇಸ್ ಎ ಫುಟ್ಬಾಲ್ ಗ್ರೌಂಡ್. ಇಟ್ ಇಸ್ ಜಸ್ಟ್ ಅ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಒನ್ ಲೆವೆಲ್ ಆಫ್ ಕಂಟ್ರೋಲ್ ಅಷ್ಟೇ ಅದು. ಇಟ್ ಇಸ್ ನಾಟ್ ಅ ಕಂಪ್ಲೀಟ್ ಕಂಟ್ರೋಲಿಂಗ್ ಸಿಸ್ಟಮ್ ಮಾಸ್ಕ್. ಅದು ಬಿಟ್ಟ ಮೇಲೆ BMTC KSRTC, ಇವರು BMTC KSRTC ರಾತ್ರಿ ಸಂಚಾರಕ್ಕೆ ಕೊಡ್ತಾರಂತೆ, ನಮ್ಮವ್ರು ಹೋದ್ರೆ ಹಿಡ್ದು ಹಾಕೊಳ್ತಾರೆ. ಇದು ಯಾವ ವ್ಯವಸ್ಥೆಗೆ ಇವರು ತಗೊಂಡೋಗ್ಲಿಕ್ಕಿದ್ದಾರೆ? ಇವತ್ತು ನಿಜವಾಗ್ಲೂ ನೂತನವಾಗಿ ಬಂದಂತ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ತುಂಬಾ ಅಪೇಕ್ಷೆಗಳನ್ನ ಇಟ್ಕೊಂಡಿದ್ದೋ, ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೋ, ಜನಪರ ಸರ್ಕಾರ ಬರುತ್ತೆ, ಇಂತಹ ಒಂದು ವ್ಯವಸ್ಥೆ ಇರಲ್ಲ ಅಂತ. ಕಳೆದ ವರ್ಷನೂ ಇದೇ ರೀತಿ ಮಾಡಿದ್ರು. ಎಷ್ಟೋ ಜನ ಸಾವಿಗೀಡಾಗ್ಲಿಲ್ವಾ? ಪ್ರಾಪರ್ ಆಗಿ ತಗೊಂಡೋಗುವಂತ ವೇನಲ್ಲಿ ತಗೊಂಡು ಹೋಗ್ತಾ ಇಲ್ಲ ಅವರ ಆಲೋಚನೆಗಳನ್ನ. ನೈಟ್ ಕರ್ಫ್ಯೂನಲ್ಲಿ ಆದ್ರೆ ತನ್ವೀರ್ ಅವರೇ, ಅಂಥ ರೆಸ್ಟ್ರಿಕ್ಷನ್ ತಗೊಂಡಿದ್ದಕ್ಕೆ ಈ ಜಗತ್ತಿನ ಮುಂದುವರಿದ ರಾಷ್ಟ್ರಗಳು ಅಂತ ಏನು ಕರಿತೀವಲ್ಲ, ಅಲ್ಲಿ ಆದ ಸಾವು ನೋವುಗಳು ಭಾರತದಲ್ಲಿ ಆಗಲಿಲ್ಲ. ಸೆಕೆಂಡ್ ವೇವ್ನಲ್ಲಿ ವರ್ಸ್ಟ್ ನೋಡ್ಬಿಟ್ವಿ ನಾವು, ನಿಜ. ಆದ್ರೆ ಅಮೆರಿಕಾಗಿಂತ ಬೆಟರ್ ಇದ್ದೀವಿ ಅವರ ಜನಸಂಖ್ಯೆಗೆ ಹೋಲಿಸಿದ್ರೆ. ಯುರೋಪಿಯನ್ ಕಂಟ್ರೀಸ್ ಇಂದ ಬೆಟರ್ ಇದೆ ಸರ್ ನಮ್ಮ ಕೊರೋನಾ. ಇಮ್ಯುನಿಟಿ ನಮ್ಮಲ್ಲಿ ತುಂಬಾ ಸ್ಟ್ರಾಂಗ್ ಇದೆ, ಬೇಕಾಗಿರೋದು ಅವೇರ್ನೆಸ್ ಇವತ್ತು. ಇಟ್ ಇಸ್ ಮಸ್ಟ್. ಮತ್ತೆ ನಮ್ಮಲ್ಲಿ ಜನರಿಗೆ ನಿಜ ನೀವು ಹೇಳುವಂಥದ್ದು ನಾವು ಒಪ್ಲೇಬೇಕು, ಕೆಲವ್ರು ಹೇಳೋ ಸಜೆಷನ್ ತಗೋಬೇಕು. ಜನ ನೆಗ್ಲೆಕ್ಟ್ ಮಾಡ್ತಾರೆ. ಮಾರ್ಷಲ್ಸ್ ಇದ್ದಾಗ ಭಯ ಇತ್ತು, ಇವತ್ತು ಮಾರ್ಷಲ್ಸ್ ಇಲ್ಲ. ಮಾರ್ಷಲ್ಸ್ ಎಲ್ಲೋ ಹೋದ್ರು, ಆದ್ರೆ ಮಾರ್ಷಲ್ಸ್ ಇದ್ದಾರೆ ಅಂತಾರೆ, ಎಲ್ಲೋ ಒಂದ್ ಕಡೆ ಕಾಣ್ತಾರೆ. ಅವರೆಲ್ಲ ಎಲ್ಲೋದ್ರು? ಅಂತ ವ್ಯವಸ್ಥೆನ ತಗೊಂಡ್ ಬನ್ನಿ. 24 hours ಆಸ್ ದೆಮ್ ಟು 3-4 ಶಿಫ್ಟ್. ಎಷ್ಟೋ ಜನಕ್ಕೆ ಉದ್ಯೋಗನೂ ಸಿಗುತ್ತೆ ಮಾರ್ಷಲ್ಗಳನ್ನ ಕೊಟ್ಟಾಗ. ಇವರು ಉದ್ಯೋಗ ಇನ್ಕ್ರೀಸ್ ಆಗುತ್ತೆ. ಉದ್ದಿಮೆಗಳನ್ನ ಕ್ಲೋಸ್ ಮಾಡ್ತಾ ಹೋದ್ರೆ ಇದೊಂದು ಭಯ. ಈಗಾಗಲೇ 3 ದಿನದಿಂದ ಮನೆಗಳಲ್ಲಿ ಮನೆ ಮಾತಾಗ್ಬಿಟ್ಟಿದೆ ಭಯ. ಇದು ಹೋಗ್ಲೇಬೇಡ ಹೊರಗಡೆ, ಅನ್ನೆಸೆಸರಿ ಅಂತಾರೆ, ಯಾರು ಬರಲ್ಲ, ಬಿಸ್ನೆಸ್ಗಳು ಹಾಳಾಗುತ್ತೆ. ಅಲ್ಲಿ ಮನೇಲಿ ಹೇಳೋದು ಕರೆಕ್ಟ್, ಅನ್ನೆಸೆಸರಿ ಹೋಗ್ಬೇಡಿ. ಈಗ ಅನ್ನೆಸೆಸರಿ ಹೋಗ್ಬಾರ್ದು. ಈಗ ಫ್ರೆಂಡ್ಸ್ ಜೊತೆನೆ ಹೋದ್ವಿ, ಯಾರೋ ಫ್ರೆಂಡ್ ಜೊತೆನೆ ಹೋದ್ರು. ಆ ತರದಕ್ಕೆ ಯಾರು ಒಪ್ಪಲ್ಲ. ನಿನ್ನ ವರ್ಕ್ ಇದೆಯಾ, ಏನಾದ್ರು ಹೋಗಪ್ಪ ಅಂತಾರೆ. ವರ್ಕ್ ಇನ್ ಸೆನ್ಸ್ ಇಟ್ ಇಸ್ ನಾಟ್ ಓನ್ಲಿ ಕಮರ್ಷಿಯಲ್. ಶಾಪಿಂಗ್ ಇರ್ಬೋದು, ಎಂಜಾಯ್ಮೆಂಟ್ ಇರ್ಬೋದು, ಫನ್ ಇರ್ಬೋದು ಅವ್ರದ್ದು. ಚಂದ್ರಶೇಖರ್ ಅವರೇ, ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಫೆಬ್ರವರಿ ಎಂಡ್ ಅಷ್ಟೊತ್ತಿಗೆ ಪೀಕಿಗೆ ಬಂದುಬಿಡುತ್ತೆ ಅಂತ. ಆವಾಗ ಪೀಕಿಗೆ ಬಂದು ಪ್ರತಿದಿನ ಲಕ್ಷಗಟ್ಟಲೆ ಕೇಸ್ ನೋಡಿ, ಸಾವು ನೋವು. ಹಂಗೊಂದು ವೇಳೆ ಆದರೆ 2-3 ತಿಂಗಳು ಲಾಕ್ಡೌನ್ ಆಗುತ್ತೆ ಸರ್. ನಾವು ನೈಟ್ ಕರ್ಫ್ಯೂ ಬಗ್ಗೆನೇ ತಲೆ ಕೆಡಿಸ್ಕೊಂಡಿದ್ದೀವಿ. ಲಾಕ್ಡೌನ್ ಆದರೆ ಇನ್ನೂ ದೊಡ್ಡ ಹೊಡೆತ ಅಲ್ವಾ? ಆ ಪರಿಸ್ಥಿತಿ ಬರಬಾರ್ದು ಅಂದರೆ ಈಗ ಸರ್ಕಾರ ತರುವ ರೂಲ್ಗಳನ್ನು ಫಾಲೋ ಮಾಡಬೇಕು. MG ರೋಡ್, ಬ್ರಿಗೇಡ್ ರೋಡ್ ವರ್ಕರ್ಸ್ ಏನು ಅನೌನ್ಸ್ ಮಾಡಿದ್ರು? ಸರ್ಕಾರ ಇನ್ನೂ ನೈಟ್ ಕರ್ಫ್ಯೂ ಬಗ್ಗೆ ಚಕಾರ ಕೂಡ ಎತ್ತಿರಲಿಲ್ಲ. ಅವರಾಗಲೇ ಹೇಳಿಬಿಟ್ರು, ಇಲ್ಲ ನಮ್ಮ ಹೊಸ ವರ್ಷದ ಸೆಲೆಬ್ರೇಷನ್ ಇಲ್ಲ ಈ ಸಲ, ಬರಬೇಡಿ ಯಾರು, ನಾವು ಅಂಗಡಿ ಬಾಗಿಲಾಗ್ತೀವಿ ಅಂತ ಘೋಷಣೆ ಮಾಡಿಬಿಟ್ರು MG ರೋಡ್, ಬ್ರಿಗೇಡ್ ರೋಡ್ನ ವರ್ತಕರು. ಅದು ಸ್ವಾಗತ ಮಾಡುವಂಥ ನಿರ್ಧಾರ ಅಲ್ವಾ ಅವ್ರದ್ದು? ಇವತ್ತು 100ಕ್ಕೆ 90 ಜನ ಇವತ್ತು ನೈಟ್ ಕರ್ಫ್ಯೂನ ವಿರೋಧ ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲರೂ ದಡ್ರಲ್ಲ ವಿರೋಧ ಮಾಡುವವರು, ಎಲ್ಲ ತಿಳುವಳಿಕೆ ಇದ್ದವ್ರೆ. ಕೆಲವೇ ಜನ ಇದ್ದಾರೆ. ಈಗ ನಮ್ಮ ಹೋಟೆಲ್ ಉದ್ದಿಮೆಯಲ್ಲಿ ನೋಡಿ ಹೇಗೆ ಅಂದರೆ, ಹೋಟೆಲಿಗೆ ಬರಬೇಕಾದ್ರೆ ಮಾಸ್ಕು, ಸ್ಯಾನಿಟೈಸರು ಎಲ್ಲ ಇರುತ್ತೆ, ನೋಡ್ಕೊಂಡ್ಬಿಡ್ತಾರೆ. ಬಂದು ತಿಂಡಿ ತಿನ್ನುವಾಗ ಅವ್ರು ಮಾಸ್ಕ್ ತೆಗಿಲೇಬೇಕು. ಹೌದು. ಒಬ್ಬರು ಎಕ್ಸ್ಪರ್ಟ್ ಹೇಳಿದರು, ನೀವು ತಿಂಡಿ ತಿನ್ನುವಾಗ ಮಾಸ್ಕ್ ತೆಗೆಯೋದ್ರಿಂದ ಅಲ್ಲಿ ಹಬ್ಬುತ್ತೆ ಅಂತ ಹೇಳಿದರು. ಇದು ಅರ್ಥ ಇಲ್ಲದ ಮಾತು. ತಿಂಡಿ ತಿನ್ನೋದು ಹಾಗಾದರೆ ನಾನು ಕೇಳಿದೆ, ತಿಂಡಿ ಮಾಸ್ಕ್ ಇದ್ದಾಗೆ ತಿಂಡಿ ತಿನ್ನೋದು ಹಾಗೆ, ಕಾಫಿ ಕುಡಿಯೋದು ಹೇಗೆ ತೋರಿಸ್ಕೊಡಿ ಅಂತ. ಇದು ಅರ್ಥ ಇಲ್ಲದ ಮಾತು ಕೆಲವರು ಎಕ್ಸ್ಪರ್ಟ್ ಹೇಳ್ತಾರೆ. ಆದ್ರಿಂದ ಒಬ್ಬರೇ ಹೋಗುವಾಗಲೂ ಮಾಸ್ಕ್ ಕಂಪಲ್ಸರಿ. ಹೋಟೆಲ್ ಉದ್ದಿಮೆ ಮಾತ್ರ ಪ್ರತಿಯೊಬ್ಬರಿಗೂ ಬೇಕಾಗಿದ್ದಿದ್ದು. ಯಾಕಂದರೆ ಒಂದು ಮನೆಯಲ್ಲೇ ಎಲ್ಲೋದು ಮಾಡ್ಕೊಂಡು ತಿನ್ಲಿಕ್ಕಾಗಲ್ಲ. ಮನೇಲಿ ಒಂದು ಐಟಮ್ ತಿನ್ಬೋದು, ಹೋಟೆಲಿಗೆ ಬಂದರೆ 10 ಐಟಮ್ ಇರುತ್ತೆ, ಯಾವುದನ್ನು ಚಾಯ್ಸ್ ಮಾಡ್ಕೊಂಡು ತಿಂತಾರೆ. ಹಾಗಾಗಿ ಇವತ್ತು ಹೋಟೆಲ್ ಉದ್ದಿಮೆಗೆ 10 ಗಂಟೆಯಿಂದ ಏನು ರಿಸ್ಟ್ರಿಕ್ಷನ್ ಹಾಕಿದಾರಲ್ಲ, 8:30ಗೆ ಒಳಗೆ ಬರಲ್ಲ ಜನ, 8:30ಯಿಂದ ಖಾಲಿ ಹೊಡಿತದೆ. ಇದು ಭಾಳ ಇದು 8:30ಗೆ ಊಟ ಮಾಡ್ಕೊಂಡು ಹೋಗ್ಲಿಕ್ಕಾಗತ್ತೆ ಯಾರಿಗಾದರೂ? ಊಟ ಮಾಡೋದೇ 10 ಗಂಟೆ ಮೇಲೆ. ಇವತ್ತು ಜನರು ಪೂರ್ತಿ ಅವರ ಲೈಫ್ ಟೈಮ್ನೇ ಚೇಂಜ್ ಇದೆ. ಆದರೆ ಇವತ್ತು ಏನಾಗಿದೆ, ಮಾಸ್ಕ್ ಇರಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಇರಬೇಕು, ಒಂದು ಅವೇರ್ನೆಸ್ ಜನರಲ್ಲಿ ಬೆಂಗಳೂರಿನಲ್ಲಿದೆ. ರಾಜ್ಯಾದ್ಯಂತ ಬೇರೆ ಜಿಲ್ಲೆಗಳಲ್ಲಿ ಇಲ್ಲ, ನಾನು ಒಪ್ಕೊಳ್ತೇನೆ. ನಾನು ಲಾಸ್ಟ್ ಇಯರು ಎಲ್ಲ ಕಡೆ ನೋಡ್ಕೊಂಬಂದೆ, ಬೇರೆ ಕಡೆ ಮಾಸ್ಕೇ ಇಲ್ಲ. ಬೆಂಗಳೂರಿನಲ್ಲಿ ಮಾಸ್ಕು, ಸ್ಯಾನಿಟೈಸರು, ಸೋಷಿಯಲ್ ಡಿಸ್ಟೆನ್ಸ್ ಇದೆ. ಇದೆಲ್ಲ ಕರೆಕ್ಟಾಗಿ ಇಟ್ಕೊಂಡ್ರೆ ಏನು ತೊಂದರೆ ಆಗಲ್ಲ. ಸುಮ್ಮನೆ ಇವ್ರು ಯಾಕೆ ಈ ಥರ ಮಾಡ್ತಾರೆ ಅಂತ, ಸರ್ಕಾರ ಈ ಥರ ಮಾಡುತ್ತೆ ನನಗೆ ಅರ್ಥ ಆಗ್ತಾ ಇಲ್ಲ. ನೈಟು
ಇವತ್ತು ನೋಡಿ ಟ್ರೈನಲ್ಲಿ ಯಾಕಂದ್ರೆ ಈ ಬಸ್ನಲ್ಲಿ ಟೈಮ್ ಪೀರಿಯಡ್ ಅಲ್ಲ ಇದೆಯಲ್ಲ ಸರ್, ಇವತ್ತು ಅಲ್ಲ, ಈ ನೋಡಿ ಟೈಮ್ ಸರ್, ಪೀರಿಯಡ್ ಇದೆಯಲ್ಲ, ಈ ಟೈಮ್ ಪೀರಿಯಡ್ ಜನ ಅತಿ ಹೆಚ್ಚು ಹೊರಗಡೆ ಹೋಗುವಂತ ಟೈಮ್, ಅತಿ ಇವತ್ತು ಹೆಚ್ಚು ಒಬ್ಬರನ್ನೊಬ್ಬರನ್ನ ಭೇಟಿ ಹೋಗುವಲ್ಲಿ ಹೋಗ್ಲೇಬೇಕು. ಇವತ್ತು ಬಸ್ನಲ್ಲಿ ಕೂತ್ಕೊಂತಾರೆ 50 ಜನ, ಬಸ್ನಲ್ಲಿ ಕೂತ್ಕೊಂಡು ಮಾಸ್ಕ್ ಹಾಕೊಂಡೇ ಕೂತ್ಕೊಳ್ತಾರ ಒಳಗೆ. 50 ಜನ 12 ಗಂಟೆ ಪ್ರಯಾಣ ಮಾಡಲ್ವಾ? ಅಲ್ಲಿ ಹಬ್ಬಲ್ವಾ? ಟ್ರೈನಲ್ಲಿ ಹಬ್ಬಲ್ವಾ? ಇದು ಯಾತಕ್ಕೆ ಈ ಕಾನೂನು ತರ್ತಾರೆ ನಮ್ಮ ಉದ್ದಿಮೆ ಮೇಲೆ, ಹೋಟೆಲ್ ಉದ್ದಿಮೆ ಮೇಲೆ? ಭಾರಿ ಸರ್ಕಾರದ ಬಗ್ಗೆ ತುಂಬ ನಮಗೆ ಅಸಮಾಧಾನ ಇದೆ. ಇಂಥದ್ದನ್ನು ಮಾಡಬಾರ್ದು. ನಾವು ಅವೇರ್ನೆಸ್ ಬೇಕು ನಮಗೆ, ಅದನ್ನು ನಾವು ಮಾಡ್ತೇವೆ. ಆದ್ದರಿಂದ ಡಾಕ್ಟರ್ ಮುಜಾಹಿದ್ ಅವರೇ, ಹಾಗಿದ್ರೆ ನಾವು ಭಾರತದವರು ಈ ವೆದರ್ನ ಕಾರಣಕ್ಕೆ ಕೊರೋನಾ ಜಾಸ್ತಿ ಹರಡಲ್ಲ, ನಮ್ಮ ಫುಡ್ ಹ್ಯಾಬಿಟ್ಟು ಇಮ್ಯುನಿಟಿಗೆ ಬೂಸ್ಟ್ ಮಾಡುವಂಥದ್ದು, ಆ ಕಾರಣಕ್ಕೆ ಕೊರೋನಾ ಜಾಸ್ತಿ ಹರಡಲ್ಲ. ಪ್ರಪಂಚದಲ್ಲಿ ವ್ಯಾಕ್ಸಿನೇಷನ್ ಡ್ರೈವನ್ನು ಶುರು ಮಾಡಿದ ಮೊಟ್ಟ ಮೊದಲ ಕೆಲವು ದೇಶಗಳ ಸಾಲಿನಲ್ಲಿ ನಾವು ನಿಲ್ಲುವಂಥದ್ದು, ಅದೆಲ್ಲವೂ ಹೊಳೆಯಲ್ಲಿ ಹೋಮ ಹಾಕಿದಂಗೆ. ಹಂಗಿದ್ರೆ ನೈಟ್ ಕರ್ಫ್ಯೂ ಮಾಡಿ ರಿಸ್ಟ್ರಿಕ್ಷನ್ ತಂದೇ ನೀವು ಕೊರೋನಾ ನಿಲ್ಲಿಸಬೇಕು ಅನ್ನೋದಾದರೆ ಉಳಿದಿದ್ದೆಲ್ಲ ಹೊಳೆಯಲ್ಲಿ ಹೋಮನ. ಅದೇ ಈಗ ನಾನು ಡಾಕ್ಟರ್ ಪ್ರದೀಪ್ ಹೇಳ್ದಂಗೆ, ಮಿರಲ್ಲ ಹೇಳ್ದಂಗೆ, ಈಗ ಮೇನ್ ಏನಂದ್ರೆ ಅವೇರ್ನೆಸ್ ಜನರಿಗೆ ಬರಬೇಕು. ಇವತ್ತು ಹೇಳ್ತಿದ್ದಂಗೆ ಮಾಸ್ಕ್ ಜನರು ಹಾಕ್ತಾ ಇಲ್ಲ. ಎಷ್ಟೋ ಜನರಿಗೆ ನಾವೇ ನೋಡಿ ಹೇಳ್ತೀವಿ ಮಾಸ್ಕ್ ಹಾಕಿ ಅಂತ. ಅಂಡ್ ಒನ್ ಗುಡ್ ಥಿಂಗ್ ನಾನು ಹೇಳ್ತೀನಿ ಕೇಳಿ, ಕೊರೋನಾ ಬಂದಾಗ್ಲಿಂದ ಇದುವರೆಗೂ ಮೋರ್ ದೆನ್ 850 ಮಕ್ಕಳಿಗೆ ನಾನು ಕೊರೋನಾ ಟ್ರೀಟ್ಮೆಂಟ್, ಕೋವಿಡ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಒಂದು ಡೆತ್ ಆಗಿಲ್ಲ, ಒಂದು ವೆಂಟಿಲೇಟರ್ ಮೇಲೆ ಹೋಗಿಲ್ಲ ಮಕ್ಕಳು ಕೇಸ್. ನಾವು ಅದೇ ವಿ ಆರ್ ಹೋಪಿಂಗ್ ದ ಸೇಮ್ ಥಿಂಗ್, ವಿ ವಾಂಟ್ ದ ಸೇಮ್ ಥಿಂಗ್ ಟು ಹ್ಯಾಪನ್ ನೆಕ್ಸ್ಟ್ ಇಯರ್, ನೆಕ್ಸ್ಟ್ ಫ್ಯೂ ಮಂತ್ಸ್. ಆ ಭಯ ಈಗಿರೋದು ಭಯ ಜನರಲ್ಲಿ ಏನ್ ಗೊತ್ತಾ, ಅವ್ರಿಗಿಂತ ಜಾಸ್ತಿ ಮಕ್ಕಳ ಬಗ್ಗೆ. ಯಾಕಂದ್ರೆ ಥರ್ಡ್ ವೇವ್ ಬಗ್ಗೆ ಆಲ್ರೆಡಿ ನ್ಯೂಸ್ ಬಂದಿತ್ತು, ಮಕ್ಕಳಲ್ಲಿ ಜಾಸ್ತಿ ಕೇಸ್ ಬರ್ಬೋದು, ಮಕ್ಕಳಲ್ಲಿ ಸೀರಿಯಸ್ನೆಸ್ ಬರ್ಬೋದು, ಆ ತರ ಎಲ್ಲ ಇನ್ಫಾರ್ಮೇಶನ್ ಇತ್ತು. ಈಗ ಜನರು ಈಗ ದೇ ಶುಡ್ ಟೇಕ್ ಡಿಸಿಷನ್ಸ್ ಇನ್ ದೇರ್ ಹ್ಯಾಂಡ್. ಅವ್ರ ಮೈಂಡ್ ಅಲ್ಲಿ ಈಗ ಕೊರೋನಾ 24 hours ಅಲ್ಲಿ ಇರಲೇಬೇಕು, ಕೊರೋನಾ ಇದೆ, ಇಟ್ಸ್ ಲೈಕ್ ಇಟ್ ಇಸ್ ಬಿಕಮ್ ಲೈಕ್ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ. ಸೇಫ್ಟಿ ಪ್ರಿಕಾಷನ್ ತಗೊಳ್ಳೇಬೇಕು, ಮಾಸ್ಕ್ ಹಾಕ್ಲೇಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಲೇಬೇಕು. ನಾವು ಅವ್ರು ಹೇಳ್ದಂಗೆ, ಸಾಹೇಬ್ರು ಹೇಳ್ದಂಗೆ ಮಾರ್ಷಲ್ಸ್ ಕಾಣಿಸ್ತಾ ಇಲ್ಲ, ಯಾರು ಇಂಪೋಸ್ ಮಾಡಕ್ಕೆ, ಇಂಪ್ಲಿಮೆಂಟ್ ಮಾಡಕ್ಕೆ ಯಾರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇಲ್ಲ. ಬರೇ ನೈಟ್ ಕರ್ಫ್ಯೂ ಡೆಫಿನೆಟ್ಲಿ ಇಟ್ಸ್ ಮಾಕರಿ ಆಗ್ಬಿಟ್ಟಿದೆ. ಬಟ್ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಟೀಮ್ ಇರಬೇಕು, ಆತರ ಒಂದು ಟಾಸ್ಕ್ ಶುರು ಮಾಡಬೇಕು. ಅಂಡ್ ವ್ಯಾಕ್ಸಿನೇಷನ್ ಮಕ್ಕಳಲ್ಲಿ ಫಸ್ಟ್ ಶುರು ಮಾಡಬೇಕು. ಅಫ್ಕೋರ್ಸ್ ಇಟ್ಸ್ ಸೆಂಟ್ರಲ್ ಗವರ್ಮೆಂಟ್ ಡಿಸಿಷನ್. ಈಗ ಜಾನ್ ಇಂದ ಶುರು ಆಗೋದು ಅನೌನ್ಸ್ಮೆಂಟ್ ಬಂದಿದೆ. ಎಸ್, ಸಂಪರ್ಕ ಕಡಿತಗೊಂಡಿದೆ. ಡಾಕ್ಟರ್ ಪ್ರದೀಪ್ ಸರ್, ಅದೇ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ. ಇಷ್ಟು ದಿವಸ ತಗೊಂಡಂಥ ಪ್ರಿಕಾಷನ್ಸು, ನಮ್ಮ ಹೆಲ್ತ್ ಬಗ್ಗೆ ನಮಗಿದ್ದಂಥ ಹೆಮ್ಮೆ, ಈ ದೇಶದ ಪರಿಸರದ ಕಾರಣಕ್ಕಾಗಿ ಕೊರೋನಾ ಕಂಟೇಜಿಯಸ್ ಆಗಲ್ಲ, ಇಲ್ಲಿ ಎಲ್ಲ ಮಾತಾಡ್ತಿದ್ವಿ. ಮತ್ತಿನ್ನೊಂದು ಯಾವುದೋ ಹೊಸ ಮ್ಯೂಟೆಂಟ್ ಬಂತು, ಬಂದ್ ಮಾಡಿ ಎಲ್ಲ ಅಂತ. ಸೊ ಜನಗಳಿಗೆ ಒಂದೇ ಒಂದು ಗೊತ್ತಾಗ್ಬೇಕಾಗಿರೋದು ಏನಂತ ಹೇಳಿದ್ರೆ, ಈ ವೈರಸ್ನ ನಾವು ಎಷ್ಟಕ್ಕೆಷ್ಟು ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಲೈಫ್ ಸ್ಟೈಲ್ನ ನಾವು ಹೆಂಗೆ ಪ್ರಿವೆನ್ಷನ್ ಮೂಲಕ ಫಾಲೋ ಮಾಡ್ತೀವೋ ಅಷ್ಟಕ್ಕಷ್ಟು ಈ ವೈರಸ್ನ ಪ್ರಭಾವ ಕಡಿಮೆ ಆಗತ್ತೆ. ಓಕೆ, ನಾವು ಇದನ್ನ ಈ ವೈರಸ್ ಇದೆ ನಾಳೆ ಹೋಗುತ್ತೆ ಅನ್ನೋದನ್ನ ನಾವು ಮರ್ತು ಬಿಡ್ಬೇಕು. ಈ ವೈರಸ್ ನಮ್ ಜೊತೆಗೆ ಇದ್ದು ಅದನ್ನ ನಾವು ಜೀವನನ ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು ಅದನ್ನ ನಾವು ಅಳವಡಿಸ್ಕೋಬೇಕು. ಅದನ್ನ ಅಳವಡಿಸ್ಕೊಳ್ಳೋದಿಕ್ಕೆ ಈ 3 ಯೂನಿವರ್ಸಲ್ ಫಾರ್ಮುಲಾಸ್ ಏನ್ ಇದೆಯೋ, ಇಟ್ ಹ್ಯಾಸ್ ಟು ಬಿಕಮ್ ಅ ಪಾರ್ಟ್ ಆಫ್ ಅವರ್ ಲೈಫ್. ಅಳವಡಿಸ್ಕೊಂಡೇ ಆಗಿದೆ ಸರ್. 1 ವರ್ಷ 8 ತಿಂಗಳಿಂದ ಈ ವೈರಸ್ ಜೊತೆಗೆ ಬದುಕ್ತಾ ಇದ್ದೀವಿ ನಾವು. ಎಕ್ಸಾಕ್ಟ್ಲಿ. ಸೊ we cannot blame the system, we cannot blame the environment, we cannot blame the government. It is our health is in our hand. ಸೊ ನಾವು ಆರೋಗ್ಯವಾಗಿದ್ರೆ ನಮ್ಮ ಮನೆತನ ಆರೋಗ್ಯವಾಗಿರುತ್ತೆ, ನಮ್ಮ ಸಮಾಜ ಆರೋಗ್ಯವಾಗಿರುತ್ತೆ, ನಮ್ಮ ದೇಶ ಪ್ರದೇಶ ಆರೋಗ್ಯವಾಗಿರುತ್ತೆ. ಸೊ ಅದನ್ನ ಫಸ್ಟ್ ನಮ್ಮಿಂದನೇ ಶುರು ಆಗ್ಬೇಕು. ಸೊ ಎಲ್ರು ಆ ಒಂದು ಭಾವನೆ ಇಟ್ಕೊಂಡು ಎಲ್ರು ಅದನ್ನ ಫಾಲೋ ಮಾಡ್ಕೊಂತ ಹೋಗ್ತಾ ಇದ್ರೆ, ವಿ ಡು ನಾಟ್ ರಿಕ್ವೈರ್ ಪೊಲೀಸಿಂಗ್ ಫ್ರಮ್ ಪೀಪಲ್. ನಾವು ಮಾರ್ಷಲ್ಸ್ ಇರ್ಬೇಕು. ಇದು ಇಟ್ ಇಸ್ ಇನ್ ಅವರ್ ಮೈಂಡ್ ಸೆಟ್. ಇವು ನಾವು ನಮ್ಮ ಒಂದು ಮೈಂಡ್ ಸೆಟ್ ಹೆಂಗಿದೆ ಅಂತ ಹೇಳಿದ್ರೆ, ಯಾರೋ ನಮ್ಮನ್ನ ಒಬ್ರು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ರೂಲ್ಸ್ ನ ಫಾಲೋ ಮಾಡ್ತೀವಿ. ಯಾರು ನಾನು ಮಾರ್ಷಲ್ಸ್ ಎಲ್ಲಿ ಹೋದ್ರು ಕಳೆದು ಹೋಗಿದಾರಲ್ಲ ಅಂತ ಹೇಳಿದ್ದು, ಈ ಕೊರೋನಾ ಇದೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇಂಪ್ರಿಂಟ್ ಆಗೋದು ನಾವು ಮನೆಯಿಂದ ಹೊರಗೆ ಹೆಜ್ಜೆ ಇಟ್ಟಾಗ ಏನಾದ್ರು ನೋಡಿದಾಗ ಸರ್. ಮನೆಯಿಂದ ಹೊರಗೆ ಬಂದ್ವಿ, ಮೇನ್ ರೋಡಿಗೆ ಬರೋ ಅಷ್ಟೊತ್ತಿಗೆ ಇಬ್ರು ಮಾರ್ಷಲ್ಸ್ ನಿಂತ್ಕೊಂಡು ಮಾಸ್ಕ್ ಚೆಕ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ತಲೆಯಲ್ಲಿ ಒಂದು ಬಂದು ಬರುತ್ತೆ, ಓ ಕೊರೋನಾ ಇದೆ ಅಂತ. ಬೆಳಗ್ಗೆ ಎದ್ದು ಪೇಪರ್ ತೆಗೆದು ಪೇಪರ್ ಓಪನ್ ಮಾಡಿದಾಗ ಕೊರೋನಾ ಸಂಬಂಧಿಸಿದ ಏನಾದ್ರು ಸುದ್ದಿ ಇದ್ರೆ ನಮ್ಮ ತಲೆಯಲ್ಲಿ ಇರುತ್ತೊಂದು. ಅಂದರೆ ಕರೆಕ್ಟಾಗಿ ಹಾಲು ತರೋಕೆ ಬಂದು ಮನೆಗೆ ಹಾಲು ಕೊಡೋಕೆ ಬಂದವನು ಮಾಸ್ಕ್ ಹಾಕೊಂಡಿದ್ದಾನ ಇಲ್ವೋ ಚೆಕ್ ಮಾಡ್ತೀವಿ ನಾವು. ಇಲ್ಲದೆ ಇದ್ರೆ ಅದು ಯಾವುದೂ ಇರೋದಿಲ್ಲ ಅಂತ ಮನಸ್ಸಿನಲ್ಲಿ. ನೀವು ಒಂದು ಶಬ್ದ ಬಳಸಿದ್ರಲ್ಲ, ತುಂಬ ಇಷ್ಟ ಆಯ್ತು ನನಗೆ, ಸೆನ್ಸಿಟೈಸ್ ಮಾಡಬೇಕು ಜನರನ್ನ ಕೊರೋನಾ ವಿಷಯದಲ್ಲಿ ಅಂತ. ಆ ಸೆನ್ಸಿಟೈಸೇಷನ್ ಆಗೋದು ಹೊರಗಡೆ ನಾವು ಮಾರ್ಷಲ್ಗಳನ್ನು ನೋಡಿದಾಗ
ಚಾನಲ್ ಟಿ ವಿ ಹಾಕಿದಾಗ ಕೊರೋನಾಕ್ಕೆ ಸಂಬಂಧಿಸಿದ ಸುದ್ದಿಗಳು ಬಂದಾಗ ಪೇಪರ್ ತೆಗೆದಾಗ ಅದಕ್ಕೆ ಸಂಬಂಧಿಸಿದ ಸುದ್ದಿಗಳು ಜಾಹೀರಾತುಗಳಿದ್ದ ಸಂದರ್ಭದಲ್ಲಿ ಹಂಗೆ ಮಾತ್ರ ಆಗೋದಕ್ಕೆ ಸಾಧ್ಯ. ಅದಕ್ಕೆ ಹೇಳೋದು ನಾನು, ಮಾರ್ಷಲ್ಗಳು ಇರಬೇಕು ಈ ಹೋಟೆಲ್ಗಳಿಗೆ, ಬಾರು, ಪಬ್ಗಳಿಗೆ ಸರ್ಪ್ರೈಸ್ ವಿಸಿಟ್ ಕೊಟ್ಟು ಚೆಕ್ ಮಾಡಬೇಕು ಅವರು ಕೊರೋನಾ ರೂಲ್ಗಳನ್ನು ಏನು ಫಾಲೋ ಮಾಡ್ತಿದ್ದೀರಿ ಅಂತ. ದಟ್ ವಾಸ್ ವಾಟ್ ಮೈ ಪಾಯಿಂಟ್ ವಾಸ್. Correct. I completely agree on that. So, as you rightly pointed out, all these things should continue. Everything that we are talking about should continue. Yes. If we have to reduce the numbers, ಈಗ ನಾವು ನಮ್ಮ ಮೆಡಿಕಲ್ ಸರ್ಕಲ್ ಅಲ್ಲಿ ನಾವು ಏನ್ ಸಸ್ಪೆಕ್ಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, the numbers can go up to 1 to 2 lakhs in the next 4 to 6 weeks time. This kind of a numbers are going to happen in our country very shortly by January end to February. This is what we are suspecting amongst the medical circles. 2 ಲಕ್ಷ ಒಂದು ದಿವಸಕ್ಕೆ ಪಾಸಿಟಿವ್ ಕೇಸ್ಗಳು ಬರಬಹುದು ಅಂತ ಡಾಕ್ಟರ್ ಪ್ರದೀಪ್ ಅವರು ಹೇಳ್ತಾ ಇದ್ದಾರೆ. 2 ಲಕ್ಷ ಬಂದರೂ ಕೂಡ ಅದು ಒಳ್ಳೇದೇ. ಯಾಕಂದರೆ ಸೆಕೆಂಡ್ ವೇವ್ ಪೀಕಿಗೆ ಹೋದಾಗ ನಮ್ಮಲ್ಲಿ 4,14,000 ಒನ್ ಡೇ ಹೈಯೆಸ್ಟ್ ಆಗಿತ್ತು. 2 ಲಕ್ಷ ಕೇಸ್ಗಳು ಯಾವಾಗ ಬರ್ತವೆ ಅಂದರೆ ನಾವು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ಗಳನ್ನು ಫಾಲೋ ಮಾಡಿದಾಗ. ಏನನ್ನೂ ಮಾಡದೆ ಹೋದರೆ ಭಾರತದಲ್ಲಿ ಒಂದು ದಿನಕ್ಕೆ 14,40,000 ಕೇಸ್ ಬರಬಹುದು ಅಂತ ಎಕ್ಸ್ಪರ್ಟ್ಗಳು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಹೌದಾ ಸರ್? ಅದ್ರ ಜೊತೆಗೆ ಈಗ ಸದ್ಯಕ್ಕೆ ಈಗಾಗಲೇ ಗವರ್ಮೆಂಟ್ ವ್ಯಾಕ್ಸಿನೇಷನ್ ಅನೌನ್ಸ್ ಮಾಡಿರೋದು ಬೆಟರ್ ಲೇಟ್ ದೆನ್ ನೆವರ್ ಅನ್ನೋದಕ್ಕೆ ದಿಸ್ ಇಸ್ ಅ ವೆರಿ ಗುಡ್ ಥಿಂಗ್. ಈಗ ಸದ್ಯಕ್ಕೆ ನಾವು January 3rd ಇಂದ ಆದಷ್ಟು ಜನ ಮಕ್ಕಳು 15 to 18 years ಅವರು ಬಂದು ಈ ವ್ಯಾಕ್ಸಿನೇಷನ್ ಸ್ವತಂತ್ರವಾಗಿ ಬಂದು ಎಲ್ಲಾ ಕಡೆಗೂ ಫಾಲೋ ಮಾಡಿ ವ್ಯಾಕ್ಸಿನೇಷನ್ ಅನುಸರಿಸಿಕೊಂಡು ತಗೊಂಡ್ರೆ ಬಹಳ ಒಳ್ಳೇದು. ಇನ್ ಅಡಿಷನ್ ಟು ದಟ್ ನಮ್ಮ ಮೆಡಿಕಲ್ ಪ್ರೊಫೆಷನಲ್ಸ್, ಫ್ರಂಟ್ ಲೈನ್ ವರ್ಕರ್ಸ್ ಅವ್ರಿಗೆ January 10th ಇಂದ ಶುರು ಮಾಡ್ತಾ ಇರೋದು, ದಟ್ ಇಸ್ ಆಲ್ಸೋ ಅ ವೆರಿ ಗುಡ್ ಥಿಂಗ್. ಸೊ ಇವನ್ನೆಲ್ಲ ನಾವು ಗವರ್ಮೆಂಟ್ ಆದಷ್ಟು ಪಾಲಿಸಿಗಳು ತರ್ತಾ ಇದ್ದಾವೆ. ಅದನ್ನ ನಾವು ಆಸ್ ಇಂಡಿವಿಜುವಲ್ಸ್ ನಾವು ಅದನ್ನ ಅನುಸರಿಸಿಕೊಂಡು ವಿ ಶುಡ್ ಆಲ್ಸೋ ಕೋಆಪರೇಟ್ ಅಂಡ್ ವಿ ಆಸ್ ಸಿಟಿಸನ್ಸ್ ಶುಡ್ ಆಲ್ಸೋ ಮೇಕ್ ಶೂರ್ ದಟ್ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್ to prevent the spread of this particular disease. Thank you so much, Dr. Pradeep sir. Dr. Mujahid ಧನ್ಯವಾದ. ತನ್ವೀರ್ ಮತ್ತು ಚಂದ್ರಶೇಖರ್ ಅವರೇ ಧನ್ಯವಾದ ಇಷ್ಟೊತ್ತಿಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.